ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನೋತ. ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಸಿಂಪಲ್ಲಾಗಿ ಜೀರಾ ರೈಸ್ ಮಾಡಿಕೊಂಡು ಹಾಗೆ ದಾಲ್ನ ಕೂಡ ಮಾಡ್ಕೊಂಡಿದ್ದೆ. ನಾನಿಲ್ಲಿ ಜೀರಾ ರೈಸ್ ಮಾಡಲಿಕ್ಕೆ ಜೀರಾ ರೈಸ್ನೇನು ತೊಗೊಂಡಿಲ್ಲ, ನಾರ್ಮಲ್ ರೈಸಲ್ಲೇ ಮಾಡ್ಕೊಂಡಿರೋದು ನಾನು. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಕುಕ್ಕರ್ಗೆ 2 ಸ್ಪೂನಷ್ಟು ತುಪ್ಪ, 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಪಲಾವ್ ಎಲೆನ ತೊಗೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಒಂದು ಏಲಕ್ಕಿ ಕೂಡ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿನಲ್ಲಿ ಜಜ್ಜಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿಕ್ಕೆಲ್ಲ ಹೋಗ್ಬೇಡಿ. ನಾವು ಇದನ್ನು ವಿಷಲ್ ಮಾಡಿಸ್ತೀವಲ್ಲ ದಾಲ್ಗಲ್ವಾ, ಫ್ರೈ ಮಾಡ್ಕೊಳ್ಳೋದೇನು ಬೇಡ. ನಂತರ ನಾನು ಇದಕ್ಕೆ ಮಸೂರ್ ದಾಲು ಹಾಗೆ ನಾರ್ಮಲ್ ದಾಲ್ನ ಹಾಕ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಹೊತ್ತು ಕೈ ಆಡಿಸ್ಕೋಬೇಕು. ನಾನು ಇದಕ್ಕೆ 1.5 ಬೌಲಷ್ಟು ತೊಗೊಂಡಿದ್ದೀನಿ, 2 ಸೇರಿಸ್ಬಿಟ್ಟು. ಜಾಸ್ತಿ ಏನು ತೊಗೊಂಡಿಲ್ಲ. ಸೊ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಹಿಂಗು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಾಂದರೆ 1 ಸ್ಪೂನಷ್ಟು ನೀವು ಅರಿಶಿನ ಪುಡಿನ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು 3ರಿಂದ 4 ವಿಷಲ್ ಮಾಡಿಸ್ಕೊಂಡ್ರೆ ದಾಲ್ ರೆಡಿಯಾಗಿ ಹೋಗ್ಬಿಡುತ್ತೆ. ನಾನಿಲ್ಲಿ ದಾಲ್ನು ಕೂಡ ವಿಷಲ್ ಮಾಡಲಿಕ್ಕೆ ಇಟ್ಟಿದ್ದಾಯಿತು. ನಂತರ ನಾನಿಲ್ಲಿ ಜೀರಾ ರೈಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 5ರಿಂದ 6 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ನೀವು ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಳಿ, ನಾನಿಲ್ಲಿ ಎಣ್ಣೆ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಇದಕ್ಕೆ 1.5 ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 4ರಿಂದ 5 ಲವಂಗ, ಒಂದು ಪಲಾವ್ ಎಲೆ, ಹಾಗೆ 2 ಒಲೆಗೂ ವಿಷಲ್ ಆಗಲಿಕ್ಕೆ ಬಿಟ್ಟಿದ್ದಾಯಿತು. ಸೊ ಈ ಕಡೆ ನಾನು ನನ್ನ ಮಗಳಿಗೆ ಸ್ನ್ಯಾಕ್ಸ್ಗೂ ಕೂಡ ರೆಡಿ ಮಾಡ್ತಾ ಇದ್ದೆ. ಅವಳಿಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ಇಷ್ಟ. ಸೊ ಅದಕ್ಕೋಸ್ಕರ ವೈಟ್ ಕಲರ್ ಇರುತ್ತಲ್ಲ ಅದನ್ನು ಅವಳು ಇಷ್ಟಪಟ್ಟು ತಿನ್ನಲ್ಲ. ಸೊ ಈ ಥರ ಪಿಂಕ್ ಕಲರ್ ಇದ್ದರೆ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಅದಕ್ಕೋಸ್ಕರ ಅವ್ರ ಅಪ್ಪ ಸಲ ಇದನ್ನು ತೊಗೊಂಬಂದಿದ್ರು, ವೈಟ್ ಕಲರ್ ತಿನ್ನಲ್ಲ ಅಂದ್ಬಿಟ್ಟು. ಸೊ ಅವಳಿಗೂ ಕೂಡ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಹಾಗೆ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ಎದ್ದ ತಕ್ಷಣವೇ ಅವರು 1 ಲೋಟ ಬಿಸಿನೀರನ್ನ ಕುಡಿತಾರೆ. ಹಾಗೆ ಮೆಂತ್ಯ ಕಾಳನ್ನ ಇದನ್ನೆಲ್ಲ ನೆನೆ ಹಾಕಿರ್ತೀನಲ್ವ, ಸೊ ಆ ನೀರನ್ನು ಕೂಡ ಕುಡಿದು ಅದಕ್ಕೆ ಸ್ವಲ್ಪ ಅವ್ರಿಗೆ ಡ್ರ್ಯಾಗನ್ ಫ್ರೂಟ್ನ ಹಾಕ್ಕೊಟ್ಟಿದ್ದೆ. ಹಾಗೆ ಇಲ್ಲಿ ನಾನು ರಾತ್ರಿನೇ ನೆನೆಸಿಟ್ಟಿರುವಂಥ ಹೆಸರು ಕಾಳು, ಕಡಲೆ ಬೀಜ, ಸ್ವಲ್ಪ ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕ್ಬಿಟ್ಟು ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ನಾನಿಲ್ಲಿ ನೆನೆ ಹಾಕಿಟ್ಟಿದ್ದೆ. ಸೊ ಅವ್ರಿಗೂ ಕೂಡ ತಿನ್ನಲಿಕ್ಕೆ ಕೊಟ್ಟಿದ್ದಾಯಿತು. ಈಗ ನೋಡಿ ವಿಷಲ್ ಕೂಡ ಆಗಿತ್ತು. ನಾನಿಲ್ಲಿ ಜೀರಾ ರೈಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಬೆಂದಿತ್ತು ಗೊತ್ತಾ. ಸ್ಮೆಲ್, ತುಪ್ಪದ ಸ್ಮೆಲ್ಲು ಅದೆಲ್ಲ ಎಷ್ಟು ಚೆನ್ನಾಗಿ ಫ್ಲೇವರ್ ಕೊಡ್ತಾಯಿತ್ತು. ಏಲಕ್ಕಿ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇದಕ್ಕೆ ದಾಲ್ನ ಕೂಡ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ, ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಮಗಳದು ಸ್ನ್ಯಾಕ್ಸ್ ಕೂಡ ನಾನು ಆವಾಗಲೇ ರೆಡಿ ಮಾಡಿಟ್ಟಿದ್ದೆ. ಸೊ ಅವಳಿಗೂ ಕೂಡ ಲಂಚು ಕೂಡ ರೆಡಿ ಮಾಡಿದ್ದಾಯಿತು. ಹಾಗೆ ನಾನು ಪೂಜೆ ಕೂಡ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಕೂಡ ಹೊರಟ್ವಿ. ಸೊ ಇದು ನನ್ನ ಈವ್ನಿಂಗ್ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಮನೆಗೆ ಮಂತ್ಲಿ ಗ್ರಾಸರೀಸ್ ಬೇಕಿತ್ತು, ಸೊ ಅದನ್ನು ಕೂಡ ತೊಗೊಬರೋಣ ಅಂತ ಹೋಗಿದ್ದೆ. ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದೆ. ಸೊ ಅವರು ನನಗೆ ಸ್ವಲ್ಪ ವರ್ಕ್ ಇದೆ, ಸೊ ನೀನೇ ಹೋಗ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನೇ ಒಬ್ಬಳೇ ಪರ್ಚೇಸ್ ಮಾಡಿಕೊಂಡು ಇಲ್ಲಿ ಬರ್ತಾಯಿದ್ದೀನಿ ಹೊರಗಡೆ. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಈ ಸಲ ಅವ್ರು ಬಂದಿಲ್ಲ, ವರ್ಕ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಡ್ಯೂಟಿಲಿದ್ದಾರೆ. ನಾನು ಒಬ್ಬಳೇ ಬಂದ್ಬಿಟ್ಟು ಶಾಪಿಂಗ್ ಮಾಡಿರೋದು ಫಸ್ಟ್ ಟೈಮು. ಸೊ ನಾನು ಸುಮ್ಮನೆ ಕುತ್ಕೊಳ್ಳಲ್ಲ, ಸೊ ಅದಕ್ಕೆ ನನಗೆ ಐಸ್ ಕ್ರೀಮ್ ಲವರಲ್ಲ ನಾನು. ಸೊ ಅದಕ್ಕೆ ಐಸ್ ಕ್ರೀಮ್ ತಿಂತಾ ಕೂತಿದ್ದೀನಿ. ಅವರು ಇನ್ನೊಂದು 10 ಮಿನಿಟ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ. ಗ್ರಾಸರೀಸ್ಗೆ ಅಂತ ಬಂದುಬಿಟ್ರೆ ಒಂದು ತೊಗೊಂಡ್ರೆ ಒಂದು ನೆನಪಿರಲ್ಲ, ಒಂದು ತೊಗೊಂಡ್ರೆ ಒಂದು ನೆನಪಿರಲ್ಲ. ನಾನು ಈ ಸಲ ಬರ್ಕೊಂಡಿರಲಿಲ್ಲ, ಸೊ ಸಡನ್ನಾಗಿ ಬಂದಿದ್ದು ಗ್ರಾಸರೀಸ್ ತೊಗೊಳಕ್ಕೆ. ಸೊ ಅದಕ್ಕೋಸ್ಕರ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಹೇಳ್ಬಿಟ್ಟು ಫುಲ್ಲು ಒಬ್ಬಳೇ ಅಲ್ವ ಈ ಸಲ, ಒಬ್ಬಳೇ ಸುಮ್ಮನೆ ಓಡಾಡಿದ್ದಾಯಿತು. ಆದರೂ ಬೇಗನೆ ಮುಗಿಸ್ಕೊಂಡೆ. ನಮ್ಮ ಸ್ವಾಮಿ ಇದ್ರೇ ಸ್ವಲ್ಪ ನಾನು ಲೇಟ್ ಮಾಡ್ತೀನಿ ಅಂತ ಅನ್ಕೋತೀನಿ.
ಅದು ನೋಡೋದು ಇದು ನೋಡೋದು. ಬಟ್ ನಮ್ಮ ಸ್ವಾಮಿ ಇರಲಿಲ್ವಲ್ಲ, ಸೊ ಅದಕ್ಕೆ ನಾನು ಒಬ್ಬಳೇ ಬೇಗ ಬೇಗ ತೊಗೊಂಡು ಬಂದುಬಿಟ್ಟೆ. ತುಂಬ ಟೈಮೇನು ತೊಗೊಳ್ಳಿಲ್ಲ. 5:45ಗೆ ನಾನು ಹೋಗಿದ್ದು ಒಳಗಡೆ. ಬರೋ ಅಷ್ಟೊತ್ತಿಗೆ ಎಷ್ಟೋ 6:20 ಏನೋ ಆಗಿತ್ತು. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಇಷ್ಟು ಬೇಗ ಶಾಪ್ ಒಳಗಡೆ ಹೋಗ್ಬಿಟ್ಟು ಬಂದಿರೋದು. ಮಾರ್ಟ್ ಒಳಗಡೆ ಬಂದ್ಬಿಟ್ಟು ಕೇಳ್ತಾರೆ ಇವಾಗ, ಎಲ್ಲಿ ನನಗೆ ಐಸ್ ಕ್ರೀಮ್ ಇಲ್ವಾ, ನೀನು ಒಬ್ಬಳೇ ತಿಂತಾ ಇದೆಯಾ ಅಂತ ಹೇಳ್ಬಿಟ್ಟು. ಅವ್ರು ಬರೋ ಅಷ್ಟೊತ್ತಿಗೆ ಮೆಲ್ಟಾ ಹೋಗುತ್ತೆ, ಸೊ ಅದಕ್ಕೆ ನಾನು ಒಂದೇ ತೊಗೊಂಡಿದ್ದು. ಆ್ಯಕ್ಚುಲಿ ವೀಕೆಂಡಲ್ಲಿ ಬರೋಣ ಅಂತ ಪ್ಲ್ಯಾನ್ ಆಗಿದ್ದು. ವೀಕೆಂಡಲ್ಲಿ ಬಂದರೆ ತುಂಬ ರಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ವೀಕ್ ಡೇಸಲ್ಲೇ ಬಂದುಬಿಟ್ಟೆ. ಮುಗಿಸ್ಕೊಂಬಿಡೋಣ, ಮಂತ್ಲಿ ಗ್ರಾಸರೀಸ್ ಒಂದು ಮುಗಿಸ್ಕೊಂಬಿಟ್ರೆ ಅಷ್ಟು ಇದೇನಿರಲ್ಲ, ರಿಸ್ಕ್ ಆಗೋಲ್ಲ. ಮಂತೆಲ್ಲ ಫುಲ್ ಆರಾಮಾಗಿರ್ಬೋದು. ಬಟ್ ಅದು ಇದು ತೊಗೋತಾನೆ ಇರ್ತೀನಿ. ಈ ಮಂತ್ಲಿ ಗ್ರಾಸರೀಸ್ ತೊಗೊಂಡೋದೆ ಅಂತ ಹೇಳ್ಬಿಟ್ಟು ಅದು ತರಿಸೋದು ಇದು ತರಿಸೋದು ನಾನಂತೂ ಬಿಡೋದೇ ಇಲ್ಲ. ಏನಾದರೂ ಒಂದು ತರಿಸ್ತಾನೆ ಇರ್ತೀನಿ. ಎಮರ್ಜೆನ್ಸಿ ಏನಾದರೂ ಬೇಕಂತಂದ್ರೆ ಸ್ವಾಮಿಗೆ ಹೇಳ್ಬಿಟ್ರೆ ಅವ್ರು ಬರ್ತಾ ತಂದುಬಿಡ್ತಾರೆ, ಇಲ್ಲ ನಾನು ಆರ್ಡ್ರ್ ಮಾಡ್ಕೊತೀನಿ. ನೋಡಿ, ಇಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ ಒಬ್ಬಳೇ. ಅದನ್ನು ನನ್ನ ಹಸ್ಬೆಂಡು ಬ್ಯಾಗ್ ತಂದಿಲ್ಲ, ಅದು ತಂದಿಲ್ಲ, ಇದು ತಂದಿಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇದ್ದಾರೆ. ಅಜ್ಜಯ್ಯ, ಅದು ಅಲ್ಲದೆ ಅವ್ರಿಗೆ ಶೀತ ಆಗಿದೆ, ಸೊ ಕೋಪನೂ ಬಂದಿದೆ. ಹಂಗೂ ನಾನು ಒಂದು ಬ್ಯಾಗ್ ತೊಗೊಂಬಂದಿದ್ದೆ. ಸೊ ಅದು ಜಾಸ್ತಿ ಆಯ್ತು ಐಟಮ್ಮು. ನಾನು ಏನು ಅಂದ್ಕೊಂಡು ಬಂದಿರ್ತೀನೋ ಅದಕ್ಕಿಂತ ಜಾಸ್ತಿನೇ ತೊಗೊಂಡಿರ್ತೀನಿ ಐಟಮ್ಮು. ಅಂದರೆ ಅವಾಗ ನೆನಪಿರಲ್ಲ. ಸೊ ಕಣ್ಣಿಗೆ ಕಂಡಂಗೆ ಮನೇಲಿ ಏನು ಖಾಲಿ ಇರುತ್ತೆ ಅಂತ ನೆನ್ಪು ಮಾಡ್ಕೊಂಡು ಅವಾಗಲೇ ತೊಗೊಂಬಿಡ್ತೀನಿ. ಅದರಲ್ಲೂ ಏನೇನು ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಹಾಗೆ ನನ್ನ ಹಸ್ಬೆಂಡ್ ಇನ್ನೊಂದು ಸಲ ಐಸ್ ಕ್ರೀಮ್ ಕೊಡಿಸಿದ್ರು. ಸೊ ಅದನ್ನು ಕೂಡ ತಿನ್ಕೊಂಡು ಇಲ್ಲಿ ವೆದರ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಗಾರ್ಡನ್ನು. ಸೊ ನಾನು ಅಲ್ಲೂ ಕೂಡ ಐಸ್ ಕ್ರೀಮ್ ತಿನ್ಕೊಂಬಂದೆ. ಚಾಕ್ಲೇಟ್ ಫ್ಲೇವರ್ ಏನೇ, ಇಲ್ಲೂ ಕೂಡ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ನನ್ನ ಮಗಳು ಈ ವಿಡಿಯೋ ನೋಡಬೇಕು, ಅಮ್ಮ ನೀನು ಮಾತ್ರ ಐಸ್ ಕ್ರೀಮ್ ತಿಂತಿದ್ದೀವಿ, ನನಗೆ ಮಾತ್ರ ಇಲ್ಲ ಅಂತ. ಮನೇಲಿ ಇರುತ್ತೆ ಬಟ್ ಕೊಡೋಲ್ಲ ನಾನು ಜಾಸ್ತಿ. ಯಾವಾಗಲೂ ಒಂದು ಟೈಮ್ ವೀಕ್ಲಿ ಒನ್ಸ್ ಈ ಥರ ಕೊಡ್ತೀನಿ ಅಷ್ಟೇ. ಇಲ್ಲಾಂದರೆ ಕೋಲ್ಡ್ ಆಗಿಬಿಡುತ್ತೆ ವೆದರಿಗೆ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ ಇನ್ನೂ ವರ್ಕ್ ಮುಗಿದಿಲ್ಲ, ಇನ್ನೊಂದು 20 ಮಿನಿಟ್ಸ್ ಏನೋ ಆಗುತ್ತಂತೆ. ಸೊ ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ ಗಾರ್ಡನಲ್ಲಿ. ಆಗುತ್ತೆ, ನನ್ನ ಮಗಳು ಪಾಪ ವೆಯ್ಟ್ ಮಾಡ್ತಾ ಇರ್ತಾಳೆ, ಅಮ್ಮ ಬಂದಿಲ್ಲ ಇನ್ನೂ. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಅಮ್ಮನೂ ಕೂಡ ಅನ್ನ ಸಾಂಬಾರು ಮಾಡಿದರು, ಮುದ್ದೆ ಮಾಡಿದರು, ಮೊಳಕೆ ಹುರುಳಿಕಾಳಿನ ಸಾಂಬಾರು ಮಾಡಿಬಿಟ್ಟು ಮುದ್ದೆನೂ ಕೂಡ ಮಾಡಿದರು. ಸೊ ನಾವು ಕೂಡ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.